ಯಾದಗಿರಿಯ ಬಹುತೇಕ ಕಡೆ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದರೆ ಭೀಮಾ ನದಿ ತೀರದ ಗ್ರಾಮದಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ನದಿ ತೀರದ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆಯಂತೆ. ಯಾದಗಿರಿಯ ಬೂದಿನಾಳ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ನಡೆದಿದ್ರೂ ಕೂಡ ಪರದಾಟ ತಪ್ತಾ ಇಲ್ಲ. ಮನೆಗಳಿಗೆ ನಲ್ಲಿ ಅಳವಡಿಕೆ ಮಾಡಿದ್ರೂ ನೀರು ಮಾತ್ರ ಪೂರೈಕೆ ಆಗ್ತಾ ಇಲ್ಲ. ಕುಡಿಯುವ ನೀರಿನ ಘಟಕ ಹಾಳಾಗಿರುವ ಹಿನ್ನೆಲೆ ಶುದ್ಧ ಕುಡಿಯುವ ನೀರು ಕೂಡ ಸಿಗ್ತಾ ಇಲ್ಲ. ಶಾಶ್ವತ ನೀರಿನ ಸಮಸ್ಯೆ ಪರಿಹರಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ನೀರಿಗಾಗಿ ಜೈಲಿಗೆ ಹೋಗೋದಕ್ಕೂ ಕೂಡ ಸಿದ್ಧ ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ. ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದ ತಾಲೂಕು ಪಂಚಾಯತ್ ಇಒ ಹಾಗೂ ಪಿಡಿಒಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಇದು ಒಂದೇ ಸರಿ ಅಂತಲ್ಲ ಸರ್, ಯಾವಾಗಲೂ ವರ್ಷದಾಗ 3 ಸರಿ 4 ಸರಿ ಕೆಟ್ಟೋಗ್ತದೆ ಅದು ಬೋರು. ಅದು ಕೆಟ್ಟೋದ್ರೆ 15 ದಿನ, 1 ವಾರ, 20 ದಿನನೂ ಹೋಗ್ತದೆ ಒಂದೊಂದು ಸರಿ. ಆ ಥರ ಮಾಡೋದೇ ಇಲ್ಲ ಜಲ್ದಿ. ಈಗ ಭೀಮಾ ನದಿಗೆ ನೀರು ಬಂದಿದೆ ಜಾಸ್ತಿ, ಇಲ್ಲಿ ಹಳ್ಳಕ್ಕೆ ಬಂದವ, ಊರ ಹತ್ರನೇ ನೀರು ಬಂದವ. ಅಲ್ಲಿ ಹೋಗಿ ನಾವು ನೀರು ತಂದು ಕುಡಿಯೋಕ್ಕಾಗ್ತದ? ಆ ಗಲೀಜು ನೀರು ತಂದು ಕುಡಿದ್ರೆ ನಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ತದೆ. ಅದು ಮೊಸಳೆ ಬೇರೆ, ಬಟ್ಟೆ ಒಗ್ಯಂಗೂ ಇಲ್ಲ ಅಲ್ಲಿ ಹೋಗಿ. ಮತ್ತು ನಾವು ಇಲ್ಲಿನೂ ನೀರಿಲ್ಲ ಅಲ್ಲಿನೂ ನೀರಿಲ್ಲ ಅಂದರೆ ಹೆಂಗೆ ಸರ್ ಜೀವನ ಕಳೆಯೋದು? ನೀರು ಬೇಕಲ್ಲ ನಮ್ಗೆ. ನೀರು ಕೊಡ್ರಿ ಅಂತ ಕೇಳಿದ್ರೆ ಅವರು ನಂಬರ್ಗೆ ಹೇಳಿ ಕಳಿಸಿದ್ರೆ